ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಪಿಕ್ಚರ್ ಅಭಿ ಬಾಕಿ ಹೈ ಸೇಡಿಗೆ ಸೇಡು ಮುಯಿಗೆ ಮುಯಿ ಯಾವ ಸ್ಕೂಲಿಂದ ನನ್ನನ್ನು ಇವತ್ತು ಆಚೆಗೆ ಹಾಕ್ಸಿರೋ ಅದೇ ಸ್ಕೂಲಲ್ಲಿ ನೀವು ನನ್ನ ಮುಖ ಡೈಲಿ ನೋಡೋ ಹಂಗೆ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಜನ್ಮ ಅಲ್ಲ ಯಾಕ್ರಿ, ನಾಳೆಯಿಂದಾನೇ ಮಾಡಿ ತೋರಿಸ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ ಮೈ ಡಿಯರ್ ಸೀನಿಯರ್. ಗುಡ್ ಬೈ. ಆ್ಯಂಡ್ ಯು ನೋ ಸಮಥಿಂಗ್, ಐ ಲವ್ ಯು ಸೋ ಮಚ್. ನೀನು ನಮ್ಮ ಅಭಯ್ ಹತ್ರ ಆಗಬೇಕು ಅಂತಂದರೆ ಇದನ್ನೆಲ್ಲ ಹಾಕೋಬೇಕು. ನೀ ಶಾಲಿನಿ ಒಡವೆ ಸೀರೆ ಎಲ್ಲ ಉಟ್ಕೊಂಡು ಅವನ ಅಕ್ಕಪಕ್ಕ ಓಡಾಡ್ತಾ ಇರೋ, ಅವನಿಗೆ ನೀನೇ ಶಾಲಿನಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. 4 ದಿನ ಹಾಗೆ ಮಾಡು, ಆಮೇಲೆ ನೀನು ಬೇಡ ಬೇಡ ಅಂತಂದ್ರು ಅವನೇ ನೀನು ಹಿಂದೆ ಮುಂದೆ ಸುತ್ತಾಡೋಕ್ಕೆ ಶುರು ಮಾಡ್ತಾನೆ. ನೀನೇ ನೋಡ್ತಿದ್ಯಲ್ಲಮ್ಮ, ಈ ಅಭಯ್ ಶಾಲಿನಿ ಒಂದಿನಕ್ಕಾದ್ರೂ ಜೊತೆಲಿ ಸುಖವಾಗಿದ್ರ? ಇಲ್ಲ. ಈಗ ತಾನೇ ಶಾಲಿನಿ ಮನೆ ಬಿಟ್ಟು ಹೋಗಿದ್ದಾಳೆ. ಹೇಗೋ ಅಭಯ್ ನಿನಗೆ ಹತ್ರ ಆಗಿದ್ದಾನೆ. ಇನ್ನೊಂದಷ್ಟು ಹತ್ರ ಆಗ್ಬಿಟ್ರೆ ಈ ಮನೆಗೆ ನೀನೇ ರಾಜ್ಕುಮಾರಿ. ಹೇ ಭಗವಾನ್, ಎಂಥ ದುರಾಲೋಚನೆ. ಏನು ಮಾಡಲಿ? ಅನ್ಸಿದ್ದನ್ನೆಲ್ಲ ಬೈದ್ಬಿಟ್ಟು ಇಲ್ಲಿಂದ ಆಚೆ ಹೋಗ್ಬಿಡ್ಲಾ? ಇಲ್ಲ ಇಲ್ಲ, ನಾನು ಹೋದರೆ ಇವ್ರ ಅಭಯ್ಗೆ ಇನ್ನೊಂದು ಹುಡುಗಿನ ತಂದೆ ತರ್ತಾರೆ. ಏನು ಯೋಚನೆ ಮಾಡ್ತಾ ಇದೀಯಾ? ಅಭಯ್ ಬಗ್ಗೆನಾ? ಶಾಲಿನಿ ಬಗ್ಗೆ. ಅಭಯ್ಗೆ ನಾನು ಹತ್ರ ಆದರೆ ಶಾಲಿನಿ ಸುಮ್ಮನಿರ್ತಾರ? ಅವರ ಅಮ್ಮ ಅದೊಂದು ಶುದ್ಧ ಪೆದ್ದು, ಅದಕ್ಕೇನೂ ಅರ್ಥ ಆಗೋದಿಲ್ಲ. ಜೀವನದಲ್ಲಿ ಒಂದು ಉತ್ಸಾಹ ಇಲ್ಲ, ಚುರುಕಿಲ್ಲ. ಯಾವಾಗ ನೋಡಿದ್ರು ಸತ್ತೋರ್ ಮನೆಯಿಂದ ಬಂದ ಹಾಗೆ ಹ್ಯಾಪ್ ಮೊರೆ ಹಾಕ್ಕೊಂಡಿರ್ತಾಳೆ. ಇಂಥವಳ ಜೊತೆ ನನ್ನ ಮಗ ತಾನೇ ಹೇಗೆ ಸುಖವಾಗಿರ್ತಾನೆ ನೀನೇ ಹೇಳು. ಅದಕ್ಕೆ ಅವಳನ್ನು ಈ ಮನೆಯಿಂದ ಮಾತ್ರ ಅಲ್ಲ, ನಮ್ಮ ಮನಸ್ಸಿಂದನೂ ಆಚೆ ಹಾಕ್ತಾ ಇದ್ದೀನಿ. ನೀವು ಆಚೆ ಹಾಕ್ಬಿಡ್ಬೋದು, ಆದರೆ ಅವ್ರು ಸುಮ್ಮನಿರ್ತಾರ? ಅವಳ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಅವಳಿಗೆ ಯಾರು ಸಪೋರ್ಟ್ ಅಂತಾನೇ ಇಲ್ಲ. ಅವ್ರ ಮನೇಲಿ ಜವಾಬ್ದಾರಿ ತಗೊಳ್ಳೋ ಗಂಡಸೇ ಇಲ್ಲ, ಗೊತ್ತಾ? ಹಾಗೂ ಒಂದು ವೇಳೆ ಏನಾದರೂ ತೊಂದರೆ ಕೊಡಕ್ಕೆ ಬಂದರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ವ್ಯವಸ್ಥೆ ಅಂದರೆ? ಇರ್ತಾರಲ್ಲ ಅವಳು ಸುತ್ತಮುತ್ತ ಸಾಲ್ಗಾರರು ಅವರು ಇವರು ಅಂತ, ಅವ್ರಿಗೆ ಸ್ವಲ್ಪ ಹಚ್ಕೊಡು ಅಂತ ನಮ್ಮ ಕಾಂತಣ್ಣಂಗೆ ಹೇಳಿದ್ರು ಸಾಕು, ಅವನೇ ಎಲ್ಲ ನೋಡ್ಕೋತಾನೆ. ಅಕಸ್ಮಾತ್ ಅಭಯ್ ಅವಳಿಂದ ಬಿದ್ದರೆ? ಸಾಧ್ಯನೇ ಇಲ್ಲ. ಹಾಗೂ ಒಂದು ವೇಳೆ ನನ್ನ ಮಗ ಅವಳ ಹಿಂದೆ ಬಿದ್ದ ಅಂತಲೇ ಇಟ್ಕೋ, ಅವನನ್ನು ಅವಳ ಹತ್ರಕ್ಕೂ ಸೇರಿಸ್ಬಾರ್ದು, ಅವನ ಮುಖ ತಿರುಗಿ ನೋಡೋಕ್ಕೂ ಆಗಬಾರ್ದು. ಅಂಥ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತಾಳೆ, ಹೀನಾಯ್ದ ಸ್ಥಿತಿಗೆ ಹೋಗಿ ಬಿದ್ದಿರ್ತಾಳೆ. ಹೇ ಭಗವಾನ್, ಇವ್ರ ಮನಸ್ಸಲ್ಲಿ ಇಷ್ಟೊಂದು ಸ್ವಾರ್ಥ ಇದೆಯಾ? ಶಾಲಿನಿಗೆ ತೊಂದರೆ ಕೊಟ್ಟಾದ್ರೂ ಅಭಯ್ನ ದೂರ ಮಾಡುವಷ್ಟು. ಏನಾದರೂ ಮಾತಾಡಮ್ಮ. 1 ನಿಮಿಷ ಆಂಟಿ. ಇಲ್ಲ, ನಾನೀಗ ಅಭಯ್ ಜೊತೆ ಕ್ಲೋಸ್ ಆಗಿದ್ದೀನಿ ಅಂದರೆ ಮಾತ್ರನೇ ಇವರು ಶಾಲಿನಿ ವಿಷಯನ ಮರ್ತು ಬಿಡ್ತಾರೆ. ಇಲ್ಲ ಅಂದರೆ ಅಲ್ಲಿ ಶಾಲಿನಿಗೆ ತೊಂದರೆ ಶುರುವಾಗ್ಬಿಡುತ್ತೆ. ಅದಾಗಬಾರ್ದು ಅಂದರೆ ನಾನು ಇವ್ರು ಹೇಳ್ದಾಗೆ ಕೇಳಿಕೊಂಡು ಅಭಯ್ ಜೊತೆನಲ್ಲಿ ಕ್ಲೋಸ್ ಆಗಿ ನಡ್ಕೊಂಡ್ರೇ ಒಳ್ಳೇದು. ಸರಿ ಆಂಟಿ, ನೀವು ಹೇಳ್ದಾಗೆ ಕೇಳ್ತೀನಿ. ಆದರೆ ಈ ಒಡವೆ ಸೀರೆ ಎಲ್ಲ ಇವತ್ತು ಬೇಡ. ಅಭಯ್ ನನ್ನನ್ನು ಒಪ್ಕೋತಾನಲ್ಲ, ಅವತ್ತಿನ ದಿನ ಉಟ್ಕೋತೀನಿ. ಸರಿ ಪುಟ್ಟ, ಹಾಗೆ ಮಾಡು, ತಗೋ. ಚಿನ್ನ ಮರಿ. ಸಾರಿ ಸೀನಿಯರ್, ನಿಮ್ಮ ವಸ್ತುಗಳನ್ನ ಮುಟ್ಟೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಜೂನಿಯರ್ನ ನಾನು
ಶಾಲಿನಿ ದೀದಿ, ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ಅಭಯನ ಒಂದು ಮಾಡೋದಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಮತ್ತೆ ನಿಂದು ಸ್ಕೂಲಲ್ಲಿ ಅಷ್ಟು ಹೇಳಿ ಕಳ್ಸಿದ್ರು ಮತ್ತೆ ಬಂದ್ಯಾ? ನನ್ನ ಇಷ್ಟ. ನನ್ನ ಹೆಂಡತಿ ಪಕ್ಕ ಬಂದ್ರೆ ನಿಮ್ಗೇನ್ರಿ ಕಷ್ಟ? ಹಾ, ಕೆಲವು ಜನಕ್ಕೆ ಎಷ್ಟು ಉಗ್ದ್ರೂ ನಾಚಿಕೆ ಇಲ್ಲದೆ ಹಿಂದೆ ಬೀಳ್ತವೆ. ನಾಚಿಕೆನಾ? ಹಂಗಂದ್ರೇನು? ಎಲ್ಲೋ ಕೇಳ್ದಂಗಿದೆ, ಗೊತ್ತಾಗ್ತಿಲ್ಲಪ್ಪ. ನೀವು ಎಕ್ಸ್ಪ್ಲೇನ್ ಮಾಡ್ರೆ ತಿಳ್ಕೊತೀನಿ. ಶಟ್ ಅಪ್ ಅಂಡ್ ಗೆಟ್ ಔಟ್ ಆಫ್ ಮೈ ಸೈಟ್. ಹೋಗಲ್ಲ. ಏನ್ ಮಾಡ್ತೀರಾ? ಕಪ್ಪಾಳಕ್ ಬಾರಿಸ್ತೀನಿ. ಅಯ್ಯೋ ಹೊಡೀರಿ. ಅದೊಂದು ಬಿಟ್ರೆ ಬೇರೆ ಏನು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಟಚ್ ಮಾಡ್ತೀರಾ ಅಂತಂದ್ರೆ 100 ಸಲ ಹೊಡ್ಸ್ಕೊಳ್ಬೇಕಾದ್ರು ನಾನು ರೆಡಿ. ಎಲ್ಲಿ ಹೊಡೀರಿ. ಯಾಕ್ರಿ? ಗಂಡ ಅಂದ್ರೆ ಅಷ್ಟೊಂದು ಭಯ ಭಕ್ತಿನ? ಯಾವ ಸೀಮೆ ಗಂಡನೋ ನೀನು? ಬಾಯಿ ಮುಚ್ಕೊಂಡು ಹೋಗು ಹೋಗು. ರೀ, ಕಟ್ಕೊಂಡ್ ಗಂಡನ್ನ ನಡು ದಾರಿಲ್ಲ ಬಿಟ್ಟು ಹೋಗ್ತಿದಿರಲ್ರಿ, ನಿಂತ್ಕೊಳ್ರಿ. ರೀ ಶಾಲಿನಿ, ನಿಂತ್ಕೊಳ್ರಿ. ನನ್ನ ಹೆಸರು ಎತ್ತಬೇಡ. ಆಯ್ತ್ರಿ, ಕಂಚಿ ಕಾಳಮ್ನವ್ರ. ಮೇರೆ ಸಪ್ಪನ್ನೋ ಕಿರಾನಿ ಕಬ್ಬು ಆಗಿತ್ತೆ ಬಲ್ಬಲ್ ಮಾತಾಡಕ್ಕಿಲ್ವಾ? ಈ ಕಡೆ ನೋಡು ಚಿನ್ನ. ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಒಂಟಿ ಹುಡುಗಿ ರಸ್ತೆಲಿ ಹೋಗ್ತಿದ್ರೆ ಸಪ್ನೋಕಿ ರಾಣಿ ಅಂತ್ಯ. ಹಂಗೇನೇನಮ್ಮ ಇವನು? ಅಷ್ಟೇ ಅಲ್ಲ ಸರ್, ದಿನ ರಸ್ತೆಯಲ್ಲಿ ಟಾರ್ಚರ್ ಕೊಡ್ತಾನೆ. ಯಾರೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತಾನೆ. ಇಂಥ ಪೊರ್ಕಿಗಳಿಗೆ ಪಾಠ ಕಲ್ಸೋರು ಯಾರು ಇಲ್ವಾ ಇಲ್ಲಿ? ಅಯ್ಯೋ ರೀ, ಏನ್ರಿ ಹಿಂಗುಲ್ಟ ಹೊಡಿತಿದ್ದೀರಾ? ನಾನಿಮ್ ಚಲ ಸಾಕು. ಅಷ್ಟೊತ್ತಿಂದ ನೋಡ್ತಾ ಇದೀನಿ. ಅಮ್ಮನ್ ಗೋಳಿ ಕತೆ ಇರೋದು ನಾನು ನೋಡಿಲ್ಲ ಅನ್ಕೊಬಿಡಿದ್ಯಾ? ಇಂಥ ನನ್ನ ಮಕ್ಳಿಗೆ ಬಾಯ್ಲಿ ಇಳಿದಾಗಲ್ಲ. ಅಕ್ರನ್ ಹಾಕಿರ್ಗೆ. ಅಯ್ಯೋ ರೈ, ಬಿಡ್ರೆ 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 ರೈ. ಯಾಕೆ ನೋಡಿದ್ದೀರಾ? ಯಾಕೆಂದ್ರೆ ಕಂಡಾರ ಹೆಣ್ಮಕ್ಳಿಂದ ಜಲ್ಸಿಡ್ಸ್ಕೊಂಡು ಹೋಗ್ತಿಲ್ಲ ಅದಕ್ಕೆ. ಅಯ್ಯೋ ನಿಮ್ಮ ರೇ, ಯಾರು ಹೇಳಿದ್ರು ನಾ ಕಂಡವ್ರು ಅಂತ? ಅವ್ರು ನಾನು ಹೆಂಡತಿ ಕಂಡ್ರೆ. ಏನಮ್ಮ ಇವ್ರು ನಿನ್ ಗಂಡನಾ? ಜನ್ಮಕ್ಕೂ ಇವಳೇ ಬೇಕು ಅಂತ ಕಟ್ಕೊಂಡಿರೋದು ಗಣಪತ್ನಿ ಇವಳು. ಏನೋ ಸುಮ್ಮನೆ ಒಂದಷ್ಟು ತಪ್ಪು ತಿಳ್ಕೊಂಡು ಹೋಗ್ತಿದ್ಲು. ಅದಕ್ಕೆ ನಾನು ಅದು ಹಂಗಲ್ಲಮ್ಮ ಹಿಂಗೆ ಅಂತ ಹೇಳ್ಕೊಡ್ತಿದ್ದೆ. ಅದನ್ನೇ ತಪ್ಪು ತಿಳ್ಕೊಂಡು ಧರ್ಮದಟ್ಟು ಹೊಡಿತೀರಲ್ಲ, ಈಗ ನಿಮ್ಗಳಿಗೆ ನ್ಯಾಯನಾ? ಸತ್ತರೆ ಗಂಡನ ಮೇಲೆ ಕಂಪ್ಲೇಂಟ್ ಮಾಡ್ತಿಲ್ಲಮ್ಮ, ನಿನಗೆ ನಾಚಿಕೆ ಆಗಕ್ಕಿಲ್ವಾ? ಗಂಡ ತಪ್ಪು ಮಾಡಿದ್ ಮುಚ್ಚಾಕೊಳ್ಳೋದ್ ಬಿಟ್ಟು ಬೀದಿ ನಿಲ್ಲಿಸಿ ಮಾನ ಹರಾಜ್ ಹಾಕಿದ್ದಲ್ದಲೆ ಧರ್ಮದಟ್ ಬೇರೆ ಕೊಡ್ಸಿದ್ಯಲ್ಲಮ್ಮ ನೀನು. ನೀನ್ ಎಂತ ಹೆಂಗ್ಸಮ್ಮ ನೀನು? ಹೋಗಮ್ಮ.
ಹೋಗಮ್ಮ, ಇವಾಗ್ಲಾದ್ರೂ ಗಂಡನ ಜೊತೆ ತಪ್ಪಾಯ್ತು ಅಂತ ಕೇಳ್ಕೊಂಡು ನೆಟ್ಟಗೆ ಸಂಸಾರ ಮಾಡಮ್ಮ. ಬಂದ್ರೆ ಹೋಗೋಣ. ಥ್ಯಾಂಕ್ ಯು ಸರ್, ನನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ದಕ್ಕೆ. ಈಗೇನು ಹೇಳ್ತೀರಾ ಟೀಚರ್ ಅಮ್ಮ? ನಿಂಗೆ ತಾಕತ್ತಿಲ್ಲ ಅಂತ ಹೇಳ್ತೀನಿ. ಯಾಕ್ರಿ? ಇನ್ನೇನು ಮತ್ತೆ, ಅಷ್ಟು ಜನಕ್ಕೆ ಕೈಗೆ ಸಿಕ್ಕಾಕೊಂಡಾಗ ನಿನಗೆ ನೀನೇ ಬಿಡ್ಸ್ಕೊಳಕ್ಕಾಗಲಿಲ್ಲ. ನನ್ನ ಕತ್ತಲ್ಲಿರೋ ತಾಳಿಯಿಂದಾನೆ ನಿನಗೆ ಏಟ್ ಬೀಳೋದು ತಪ್ಪಿದ್ದು. ನನ್ನ ಗಂಡ ಅಂದಮೇಲೆ ನೀನು ಬಚಾವಾಗಿದ್ದು. ಗಂಡ ಅಂತ ಹೇಳ್ಕೊಂಡಾಗ ಮಾತ್ರನೇ ನೀನು ನನ್ನ ಸಿಕ್ಕಾಕೋಕ್ಕೆ ಸಾಧ್ಯ. ಗಂಡ ಅನ್ನೋ ಅಧಿಕಾರ ಚಲಾಯಿಸಿದಾಗ ಮಾತ್ರನೇ ನೀನು ನನ್ನ ಕಟ್ಟಾಕೋಕ್ಕೆ ಸಾಧ್ಯ. ಓ ಹೌದಾ? ಹಂಗ ಸರಿ ಬಿಡಿ, ಇವತ್ತೇ ಲಾಸ್ಟ್. ಇನ್ನು ನೀವು ನನ್ನನ್ನು ಗಂಡ ಅಂತ ಹೇಳ್ಕೊಳ್ಳೋವರೆಗೂ ನಾನು ನಿಮ್ಮ ಗಂಡ ಅಂತ ಎಲ್ಲೂ ಹೇಳಲ್ಲ, ಅಧಿಕಾರನೂ ಚಲಾಯಿಸಲ್ಲ. ನಿಜವಾಗ್ಲೂ 1000%. ಇವತ್ತಿಂದ ನೀವು ನನ್ನ ಹೆಂಡತಿ ಅಲ್ಲ, ನಾನು ನಿಮ್ಮ ಗಂಡ ಅಲ್ಲ. ಈ ನಿಮಿಷದಿಂದ ನೀವು ಬ್ಯಾಚುಲರ್, ನಾನು ಬ್ಯಾಚುಲರ್. ಈ ಸೆಕೆಂಡಿಂದ ನೀವು ಯಾರೋ, ನಾನು ಯಾರೋ. ಓ ಮೈ ಗಾಡ್, ತುಂಬಾ ಥ್ಯಾಂಕ್ಸ್. ವೇಟ್. ಇಷ್ಟಕ್ಕೆ ಮಾತು ಮುಗ್ದಿಲ್ಲ. ಇದರಿಂದ ನಮ್ಮ ಹಳೆ ಸಂಬಂಧ ಏನೋ ಮುಗ್ದೋಗುತ್ತೆ, ಆದರೆ ಈ ಗ್ಯಾಪಲ್ಲೇ ಹೊಸ ಸಂಬಂಧ ಶುರು ಆಗಬಾರ್ದು ಅಂತೇನಿಲ್ವಲ್ಲ. ಅಂದ್ರೆ ಇವತ್ತಿಂದ ನಾನು ನನಗಿಂತ 5 ವರ್ಷ ದೊಡ್ಡ ಹುಡುಗಿಗೆ ಕಾಳಾಗ್ತೀನಂತೆ. ನಾನು ಸಿಕ್ಕಿ ತಗೊಂಡು ಹೊಡಿತೀನಂತೆ. ಅಯ್ಯೋ, ನೀವೇನು ಬೇಕಾದ್ರೂ ಮಾಡ್ಕೋಬೋದಂತೆ. ಆದರೆ ನಾನಂತೂ ಒಂದು ಸ್ಕೂಲ್ ಟೀಚರ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀನಿ. ಸೊ ನನ್ನ ಲವ್ನ ನಾನು ಸಕ್ಸಸ್ ಮಾಡ್ಕೊಳ್ಳೇಬೇಕು. ಇವತ್ತಿಂದ ನಮ್ಮ ಹೊಸ ಲವ್ ಸ್ಟೋರಿ ಶುರು. ಅದಕ್ಕೆ ನೀವೇ ಹೀರೋಯಿನ್, ನಾನೇ ಹೀರೋ. ರೆಡಿ ಆಗಿರಿ. ನವಕೋಟಿ ನಾಗಮ್ಮನವರ ಬಾಯ್. ಅಲ್ಲಿ ನೋಡ್ರಿ, ಸಾಕಾಗೋಯ್ತು. ಅಂತೂ ರಾಮೇಶ್ವರ ಅದ್ಭುತವಾಗಿತ್ತು. ಯಾರ ಜೊತೆ ಹೋಗಿದ್ಯಪ್ಪ ರಾಮೇಶ್ವರಕ್ಕೆ? ಅವತ್ತೇ ಹೇಳಿದ್ನಲ್ಲ, ಫ್ರೆಂಡ್ಸ್ ಜೊತೆ ಅಂತ. ಬಾಯ್ ಫ್ರೆಂಡ್ಸಾ ಗರ್ಲ್ ಫ್ರೆಂಡ್ಸಾ ಮಾವ? ನಮಗೆಲ್ಲ ವಿಷಯನೂ ಗೊತ್ತಾಗಿದೆ ಮಾವ. ಅದೇ ಆ ಹಿಂದಿನ ಬೀದಿ ಅಜ್ಜಿ ಗೌರಿ, ಅವ್ರ ಜೊತೆ ತಾನೇ ನೀವು ರಾಮೇಶ್ವರಕ್ಕೆ ಹೋಗಿದ್ದು? ಅದು ಹೌದು. ಏನಪ್ಪ ಇದು, ನಾಚಿಕೆ ಬಿಟ್ಟು ಹೌದು ಅಂತೀಯಲ್ಲ? ಅಲ್ಲಪ್ಪ, ಈ ವಯಸ್ಸಿನಲ್ಲಿ ಒಬ್ಳು ಮುದುಕಿ ಜೊತೆ ವಾರಗಟ್ಲೆ ಎಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋದು ಅಂದ್ರೆ? ಹೌದು, ಸುತ್ತಾಡ್ಕೊಂಡು ಬಂದೆ. ಅದ್ರಲ್ಲೇನು ತಪ್ಪು? ತಪ್ಪಲ್ವಾ? ಒಂದು ಹೆಂಗಸಿನ ಜೊತೆ ಅದು ಇಬ್ಬಿಬ್ರ ಹೋಗೋದು ತಪ್ಪಲ್ವಾ? ಹೌದಮ್ಮ, ಹೋಗಿದ್ವಿ. ಆದರೆ ಯಾಕೆ ಹೋಗಿದ್ವಿ ಅಂತ ಕೇಳೋ ಪೇಷನ್ಸೇ ಇಲ್ವಲ್ಲ ನಿಮಗೆ.
ಅದನ್ನು ಬೇರೆ ಕೇಳಿಸ್ಕೊಳ್ಳೋ ಕರ್ಮ ನಮಗೆ. ನಮ್ಮ ಅಕ್ಕಪಕ್ಕದವ್ರೆಲ್ಲ ನಿಮ್ಮ ಬಗ್ಗೆ ಹೇಗೆ ಮಾತಾಡ್ಕೋತಿದ್ದಾರೆ ಗೊತ್ತಾ? ನಮ್ಮ ಬಳಗದವ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗೋದಿಲ್ವಾ? ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ? ಯಾಕಮ್ಮ ನಿಮ್ಮ ಮರ್ಯಾದೆ ಕಳೆಯುವಂತ ನಾನೇನಮ್ಮ ಮಾಡಿದೆ? ಇನ್ನೇನಪ್ಪ ಮಾಡಬೇಕು? ಅಲ್ಲಪ್ಪ, ಈ ವಯಸ್ಸಿನಲ್ಲಿ ಅದು ಯಾವುದೋ ಹೆಂಗಸ್ ಜೊತೆ ವಾರಗಟ್ಟೆ ಸುತ್ಕೊಂಡ್ಬರೋದು ಅಂದ್ರೆ ಏನ್ ಅರ್ಥ? ನಿನಗೂ ಅವಳಿಗೂ ಏನು ಸಂಬಂಧ? ಏನ್ ಸಂಬಂಧ ಅಂದ್ರೆ ಒಬ್ಬರ ಕಷ್ಟ ಹಂಚ್ಕೊಳ್ಳೋಕ್ ಸಂಬಂಧನೇ ಆಗ್ಬೇಕೇನಾ? ನಿಮ್ಮ ವಿಷಯದಲ್ಲಿ ಆಗ್ಲೇಬೇಕು ಮಾವ. ಮನೇಲಿ ಕೂತ್ಕೊಂಡು ಜಪ ತಪ ಧ್ಯಾನ ಅಂತ ಕಡಗಾಲ ಕಳೆಯೋ ವಯಸ್ಸಲ್ಲಿ ಅದ್ಯಾವುದೋ ಗೊತ್ತು ಗುರಿ ಇಲ್ದೇ ಇರೋ ಹೆಂಗ್ಸ್ ಜೊತೆ ಓಡಾಡಬೇಕು ಅಂತಂದ್ರೆ ಸಂಬಂಧ ಇಲ್ಲದೆ ಅದು ಸಾಧ್ಯನೇ ಇಲ್ಲ. ಹೌದು, ಸಂಬಂಧ ಇದೆ. ನನ್ಗೂ ಅವ್ರಿಗೂ ಪ್ರೀತಿ ಸಂಬಂಧ ಇದೆ. ಒಬ್ಬರೊಬ್ಬರಿಗೂ ಪ್ರೀತಿಸ್ತಾ ಇದ್ದೀವಿ. ಏನಿವಾಗ? ಅಪ್ಪ, ನೀನಿ ಮಾತಾಡ್ತಾ ಇದೀಯಾ? ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಯಾಕೋ ಆಗ್ಬೇಕು? ಪ್ರೀತಿ ಮಾಡೋದು ಅಪರಾಧ ಅಂತ ನಾನು ಎಲ್ಲೂ ಕೇಳಿಲ್ಲ. ಸುಮ್ನಿರು. ಮಾಡೋ ಅನಾಚಾರ ಎಲ್ಲ ಮಾಡ್ಬಿಟ್ಟು ನೀನೇ ಸರಿ ಅಂತ ಈಗ ವಾದಿಸ್ಬೇಡ. ಅನಾಚಾರನ? ಮತ್ತಿನ್ನೇನಪ್ಪ, ಊರ್ ಹೋಗು ಕಾಡ್ ಬಾ ಅಂತಿರೋಂಥ ವಯಸ್ಸಿನಲ್ಲಿ ಇದು ಯಾವುದೋ ಮುದುಕಿ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದೆಯಲ್ಲ, ಇದು ಅಸಹ್ಯ ಅಂತ ಅನ್ಸಲ್ವಾ? ರಾಮ ಕೃಷ್ಣ ಅಂತ ಮನೇಲಿ ಕೂತಿರ್ಬೇಕಾದಂತ ವಯಸ್ಸಿನಲ್ಲಿ ಯಾವುದೋ ಹೆಂಗಸ್ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದೆಯಲ್ಲ, ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗತ್ತೆ. ಶಬಾಷ್ ಮಗನೇ, ಶಬಾಷ್. ಹೆತ್ತಪ್ಪನ ಬಗ್ಗೆ ಎಂತ ಪದ ಬಳಸ್ತಿದ್ಯಾ ನೋಡು. ಅಸಹ್ಯ. ಮತ್ತಿನ್ನೇನಪ್ಪ, ನೀನ್ ಮಾಡ್ತಿರೋ ಕೆಲಸ ಅಂತದೆ ತಾನೆ? ಸಾಕು ನಿಲ್ಸೋ, ಕತ್ತೆ ಬಿಡುವ. ಇನ್ನೊಂದು ಮಾತಾಡಿದ್ರೆ ಹೆಂಡತಿ ಮುಂದೆನೆ ಕಪಾಳ ಕೊಡ್ದು ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀರಾ ನನ್ನ? ನೀವು ಹಾಕಿದನ್ನ ತಿನ್ಕೊಂಡು ಉಗಿಸ್ಕೊಂಡು ಬಯಸ್ಕೊಂಡು ಹೇಳಿದ್ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತನಾ? ಅಂಥದರ್ದು ನನಗೆ ಯಾವತ್ತೂ ಬಂದಿಲ್ಲ ಕಣ್ರೋ. ನಾನು ಮನುಷ್ಯ ಕಣ್ರೋ. ನನಗೂ ಒಂಟಿತನ, ಫೀಲಿಂಗ್ಸು, ಕಣ್ಣೀರು, ಅಸಹಾಯಕತೆ ಎಲ್ಲ ಇರುತ್ತೆ. ಅನ್ಸಿದನ್ನು ಹೇಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಜೀವ ಇರಬೇಕಿತ್ತು ಅಂತ ತುಂಬ ಅನಿಸುತ್ತೆ. ನಿಮ್ಗಳಿಗಂತೂ ಅದನ್ನು ಹಂಚ್ಕೊಳ್ಳೋಕ್ಕೆ ವ್ಯವಧಾನನೇ ಇಲ್ವಲ್ಲೋ. ಕಡೆ ಪಕ್ಷ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಯಸ್ಸಿನಲ್ಲಿ ಒಂದು ಜೀವ ಸಿಕ್ಕಿದೆ ಅಂದರೆ ಅದಕ್ಕೂ ಕಲ್ಲು ಹಾಕ್ತಿರಲ್ಲೋ. ಏನಂದೆ? ಈ ವಯಸ್ಸಿನಲ್ಲಿ ನಾನು ಪ್ರೀತಿ ಮಾಡಿದ್ರೆ ಅದು ಅಸಹ್ಯನಾ? ನಿನ್ನ ಜನ್ಮಕ್ಕೆ. ವಯಸ್ಸಿಗೆ ಬಂದ ಹುಡುಗರು ಲವ್ ಮಾಡಿ ದೊಡ್ಡವ್ರಿಗೆ ಯಾಮಾರಿಸಿ ಕದ್ದು ಮುಚ್ಚಿ ಚಪ್ಪಲ ತಿನ್ನಿಸ್ಕೊಳ್ತಾರಲ್ಲ, ಅದು ನಿಮಗೆ ಅಸಹ್ಯ ಅಲ್ಲ. ಅಂಥವಕ್ಕೆ ನೀವು ಶುದ್ಧವಾದ ಪ್ರೀತಿ ಅಂತ ಹೆಸರು ಕೊಡ್ತೀರಾ. ಆದರೆ ನಾವು ಎಪ್ಪತ್ತಾರು ವರ್ಷ ಕಣೋ ನನಗೆ. ದೇಹ ಮುದಿ ಬಿದ್ದೋಗಿದೆ. ಕಾಮ ಅನ್ನೋದೇ ಸತ್ತೋಗಿರೋ ವಯಸ್ಸು ಕಣೋ ನಮ್ದು. ಈ ವಯಸ್ಸಿನಲ್ಲಿ ಬಿದ್ದೋಗೋ ದೇಹ ಇಟ್ಕೊಂಡು ಮಾಡ್ತೀವಲ್ಲ, ಅದು ನಿಜವಾದ ಪ್ರೀತಿ, ಶುದ್ಧವಾದ ಪ್ರೀತಿ. ಅಂತ ಶುದ್ಧವಾದ ಪ್ರೀತಿನೇ ನೀವು ಅಸಹ್ಯ ಅಂತೀರಲ್ಲ, ನಿಮ್ಮ ಮನಸ್ಸು ಅಸಹ್ಯನೇ. ನೀವು ಅಸಹ್ಯನೇ, ನಿಮ್ಮ ಸಂಬಂಧನೂ ಅಸಹ್ಯನೇ. ಬೇಕಾಗಿಲ್ಲ ನನಗೆ. ಅಪ್ಪ, ನೀನು ಓವರ್ ಮಾತಾಡಬೇಡ. ಅಪ್ಪ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ. ಇವತ್ತಿಂದ ಅಪ್ಪ ಮಗ ಸಂಬಂಧ ಮುಗಿದೋಯ್ತು. ಈ ಕ್ಷಣದಿಂದ ನನಗೂ ಈ ಮನೆಗೂ ಋಣ ತೀರೋಯ್ತು. ಬರ್ತೀನಿ. ಗುಡ್ ಬೈ. ಅಪ್ಪ ಅಪ್ಪ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಅದನ್ನ ಕೇಳಕ್ ನೀನ್ಯಾರೋ? ನನ್ಗೆ ಇಷ್ಟ ಬಂದ ಕಡೆ ಹೋಗ್ತೀನಿ. ನಂಗೆ ಪ್ರೀತಿ ಇರೋ ಜಾಗಕ್ಕೆ ಹೋಗ್ತೀನಿ. ಅದನ್ನ ತಡೆಯೋ ಹಕ್ಕು ನಿನ್ಗೂ ಇಲ್ಲ, ನಿಮ್ಮ ಅಜ್ಜನ್ಗೂ ಇಲ್ಲ. ಗುಡ್ ಬೈ. ಅಪ್ಪ, ದುಡುಕ್ತಾ ಇದೀಯಾ? ಮನೆ ಬಿಟ್ಟು ಹೋಗೋದು ಬಹಳ ಸುಲಭ, ಆದ್ರೆ ಆಮೇಲೆ ನೀನೇ ಅನುಭವಿಸ್ಬೇಕಾಗತ್ತೆ. ಏನ್ ಬೇಕಾದ್ರೂ ಆಗ್ಲಿ ಬಿಡೋ. ಪ್ರೀತಿ ಸಿಗದೇ ಇರೋ ಜಾಗದಲ್ಲಿ
ಅಮೃತ ಕುಡ್ಕೊಂಡು ಸುಪ್ಪತ್ತಿಗೆ ಮೇಲೆ ಮಲಗೋದಕ್ಕಿಂತ ಒಂದು ಇಡೀ ಪ್ರೀತಿ ಸಿಗೋ ಜಾಗದಲ್ಲಿ ಗಂಜಿ ಕುಡ್ಕೊಂಡಾದ್ರೂ ಬದುಕ್ಬಿಡ್ತೀನಿ. ನಿಮ್ಮ ಸಹವಾಸಕ್ಕೂ ನಿಮ್ಮ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ಅಪ್ಪ ಅಪ್ಪ ಹೋಗ್ಲಿ ಬಿಡ್ರಿ, ಮನೆಯವ್ರಿಗಿಂತ ಕಂಡವರೇ ಹೆಚ್ಚಾಗ್ಬಿಟ್ರೆ ಅವ್ರಿಗೆ. ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಬಿಡಿ. 4 ದಿನ ಅಲ್ಲಿದ್ದು ನರಕವಾಸ ಅನುಭವಿಸ್ತಾರಲ್ಲ, ಅವಾಗ ತಾವಾಗೆ ಓಡ್ ಬರ್ತಾರೆ. ಅಂತೂ ನಮ್ಮನೆ ವಿಷಯ ಬೀದಿ ಪಾಲಾಗೋ ದಿನಾನೂ ಬಂದ್ಬಿಡ್ತು.